ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಟ್ಯೂಸ್ಡೇ ಲಾಗ್. ವಾರ ಪೂಜೆ ಎಲ್ಲ ಆಗಿದೆ. ಸೊ ನಾನು ಹಾಸನ್ಗೆ ಹೋಗಬೇಕು. ಹಾಸನಲ್ಲಿ ನಾಟಿ ಮಗಳದ್ದು ಬರ್ತಡೇ ಇದೆ. ಸೊ ನಾನು ಹಾಸನ್ಗೆ ಹೋಗ್ತಾ ಇದ್ದೀನಿ. ಬನ್ನಿ, ನಿಮ್ಮನ್ನ ಹಾಸನ್ಗೆ ಕರ್ಕೊಂಡು ಹೋಗ್ತೀನಿ. ಟ್ರೈನ್ ಬಂದು 5:45 ಸೊ ರೆಡಿಯಾಗಿ ಹಾಸನ್ಗೆ ಹೋಗಬೇಕು. ಲಾಗ್ ಬಂದು ಟ್ಯೂಸ್ಡೇ ಮತ್ತು ವೆಡ್ನೆಸ್ಡೇ 2 ಡೇಸ್ದು ಇರುತ್ತೆ. ಸೊ ಹಾಸನ್ಗೆ ಹೋಗಿ ಬರ್ತಡೇ ಹೆಂಗೆ ಸೆಲೆಬ್ರೇಷನ್ ಮಾಡ್ದೋ, ಬರ್ತ್ಡೇಗೆ ಏನೇನು ಮಾಡಿದ್ದು ಎಲ್ಲನೂ ತೋರಿಸ್ತೀನಿ, ಬನ್ನಿ. ರೆಡಿಯಾಗಿ ಆಟೋದಲ್ಲಿ ಹೋಗ್ತಾ ಇದ್ದೀನಿ ರೈಲ್ವೆ ಸ್ಟೇಷನ್ಗೆ. ಟ್ರೈನ್ ಇನ್ನೂ ಬಂದಿರಲಿಲ್ಲ, ಸೊ ಹಂಗೆ ವಿಡಿಯೋ ಮಾಡ್ತಾ ಇದ್ದೆ. ನೋಡಿ ಫ್ರೆಂಡ್ಸ್, ಯಾರಂದರೆ ಯಾರಿಲ್ಲ, ಒಬ್ಬಳೇ ನಿಂತಿದ್ದೀನಿ. ಫೈನಲಿ ಟ್ರೈನ್ ಬಂದಿದೆ. ಹಾಸನ್ಗೆ ಬರ್ತಾ ಇದ್ದೀನಿ. ಹಾಸನಿಗೆ ಬಂದೆ. ಇದೇ ನಮ್ಮ ಆಂಟಿ ಮನೆ. ಹಾಸನಲ್ಲಿ ಸ್ವಂತ ಮನೆ ಅವ್ರದ್ದು. ಅವರು ಗೌರ್ನಮೆಂಟ್ ಜಾಬಲ್ಲಿರೋದು. ಬಂದು ನೈಟ್ 12 ಒಳಗೆ ಕೇಕ್ ಕಟ್ ಮಾಡಿಸ್ತಿರೋದು. ಅವರಮ್ಮ ನೈಟ್ ಡ್ಯೂಟಿಗೆ ಹೋಗಿದ್ದಾರೆ, ನೈಟ್ ಶಿಫ್ಟ್ ಅವರಿಗೆ. ನಾನು ಅಲ್ಲಿಂದ ಬಂದು ರೆಸ್ಟ್ ಮಾಡಿ ಮತ್ತೆ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಸೊ 12 ಹಂಗೆ ಇವಳಿಗೆ ಕೇಕ್ ಕಟ್ ಮಾಡಿಸ್ತಾ ಇದ್ದೀನಿ. ವಿಶ್ ಮಾಡಿ ಕೇಕ್ ಕಟ್ ಮಾಡಿಸಿ, ಕೇಕ್ ತಿನ್ನಿಸಿ, ಫೋಟೋಸ್ ತಗೊಂಡು ಸೊ ನಿದ್ದೆ ಮಾಡಬೇಕು. ನಿದ್ದೆ ಬರ್ತಾ ಇದೆ. ನಾಳೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಗುಡ್ ನೈಟ್. ಇದು ವೆಡ್ನೆಸ್ಡೇ ಲಾಗ್ ಇದು. ಸೊ ಅಡುಗೆ ಮಾಡೋಕ್ಕೆ ಅಂತ ಎಲ್ಲ ಪ್ರಿಪೇರ್ ಮಾಡ್ತೀನಿ. ನಮ್ಮ ಆಂಟಿ ನರ್ಸ್, ಗೌರ್ನಮೆಂಟ್ ಡ್ಯೂಟಿ, ಇವರಿಗೆ ನರ್ಸ್ ಆಗಿದ್ದಾರೆ. ಹಿಂಗೆ ಮಾತಾಡ್ಕೊಂಡು ಅಡುಗೆ ಮಾಡೋಕ್ಕೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀವಿ. ಸೊ ನಾನು ಚಿಕನ್ ಲಾಲಿಪಾಪ್ನ ಮಾಡೋಕ್ಕೆ ಅಂತ ಕಲಿಸಿಡ್ತಾ ಇದ್ದೀನಿ. ಅದೇ ಒಂದು ಚಿಕನ್ ಲಾಲಿಪಾಪ್ ರೀಲ್ಸ್ ಮಾಡ್ಕೊಂಡಿದ್ದೀನಿ. ಚಿಕನ್ ಲಾಲಿಪಾಪ್ ಆದಮೇಲೆ ಒಂದು ಕಡೆ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ ಬಿರಿಯಾನಿ ಮಾಡಿ ಈಗ ಲಾಲಿಪಾಪ್ ಕರಿತಾ ಇದ್ದೀನಿ. ಸೊ ಇದನ್ನು ಬೇಯಿಸಿ ಫ್ರೆಶ್ ಅಪ್ ಆಗಿ ಒಂದೆರಡು ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡುವ. ಫ್ರೆಶ್ ಅಪ್ ಆಗದೆ ರೀಲ್ಸ್ ಮಾಡೋಣ, ಆಮೇಲೆ ಟೈಮ್ ಸಿಗಲ್ಲ ಅಂತ ರೀಲ್ಸ್ ಮಾಡ್ತಾ ಇದ್ದೀನಿ. ಜಸ್ಟ್ ವಾಕ್ ಆ್ಯಂಡ್ ಲುಕ್ ಅಷ್ಟೇ ಇದು ರೀಲ್ಸ್ ಇರೋದು. ರೀಲ್ಸ್ ಮಾಡಿ ಬಲೂನ್ ಡೆಕೋರೇಷನ್ ಮಾಡೋಣ ಮನೇಲಿ ಅಂತ ಇದ್ದೀನಿ. ಸೊ ಅಲ್ಲೇ ಒಂದೆರಡು ಫೋಟೋಸ್ ತಗೊಂಡಿದ್ದೀನಿ. ಸೊ ಫೋಟೋಸ್ ಎಲ್ಲ ತಗೊಂಡು ಈಗ ಬರ್ತಡೇ ಸೆಲೆಬ್ರೇಷನ್ ಮಾಡೋಣ. ನಾನು ನೀನು ತೇಜ ಒಂದ್ಸಲ ಫೋಟೋ ಬಾಯರ್ಸ್ ಬಾ ಮಗಳೇ ಈ ಕಡೆ ಇಲ್ವಾ ಚಿಕ್ಕಪ್ಪ 10 ರೂಪಾಯಿ
ತುಷಾರ್ ಸೈಡಿಗೆ ಬಾ. ಪಾಪ ಎತ್ಕೊಡ್ತೀವಿ ಯಾರ ಕೈಲಾರ ಕೊಡಿ. ದಿವ್ಯಾ ಯಾಕೆ ಮಾಮ ಇಲ್ಲಿ ನಿಂತ್ಕೊಂಡು ಓಕೆ ನೋಡು ಬಂದ್ರೆ ಬೇಗ ಎಲ್ರಿಗೂ ಕಟ್ ಮಾಡ್ಕೊಡೋಣ ಬೇಕಾಗುತ್ತೆ. ಹೋಗಲ್ ನೀನು ತಗೊಂಡ್ಬಿಟ್ಟು ಆಯ್ತು ನಿಮಿಷ ತಗೋ ನಾನು ತೆಗಿಬೇಕ ಸ್ವಲ್ಪ ತಗೋ ಕೊಡಲ್ಲ ಬರ್ತಡೇ ಎಲ್ಲ ಆಯಿತು. ಬರ್ತಡೇ ಎಲ್ಲ ಮುಗಿಸಿ ಮೈಸೂರಿಗೆ ವಾಪಸ್ ಆಗ್ತಾ ಇದ್ದೀನಿ. 2 ಡೇಸ್ಗೆ ನನಗೆ ಅಲ್ಲಿ ನೀರೇ ಅಡ್ಜಸ್ಟ್ ಆಗಲಿಲ್ಲ ಫ್ರೆಂಡ್ಸ್. ಮುಖ ನೋಡಿ ಗುಳ್ಗುಳ್ಳೆ ಥರ ಆಗೋಯಿತು. ಸೊ ಟ್ರೈನಿಗೆ ಹೋಗೋಣ. ಟ್ರೈನ್ ಬಂದು 4:45 ಹಾಸನಿಂದ ಮೈಸೂರು. ಸೊ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಬಾ ಫೈನಲಿ ಟ್ರೈನ್ ಬಂತು. ಟ್ರೈನಲ್ಲಿ ಹೊಡ್ತಾ ಇದ್ದೀನಿ ಮೈಸೂರಿಗೆ. ಸೊ ಏನೋ ಒಂಥರ ಬೇಜಾರು. 2 ಡೇಸ್ 3 ಡೇಸಿಂದ ಎಲ್ಲರ ಜೊತೆ ಇದ್ದು ಅಲ್ಲಿಗೆ ಮೈಸೂರಿಗೆ ಒಂದು ಕಡೆ ಖುಷಿ, ಏನೋ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಅಂತ. ಬಟ್ ಇನ್ನೊಂದು ಕಡೆ ಎಲ್ಲರನ್ನೂ ಬಿಟ್ಟು ಒಬ್ಬಳೇ ಇರಬೇಕಲ್ಲ ಅನ್ನೋದೊಂದು ಬೇಜಾರಿದೆ. ಏನು ಮಾಡೋಕ್ಕಾಗಲ್ಲ. ಎಷ್ಟೇ ದಿನ ಯಾರೇ ಮನೇಲಿದ್ದರೂ ಒಂದಲ್ಲ ಒಂದು ದಿನ ನಮ್ಮ ಮನೆಗೆ ಹೋಗಲೇಬೇಕು. ಓಕೆ, ನೆಕ್ಸ್ಟ್ ಯಾವ್ದಾದ್ರು ಫಂಕ್ಷನ್ ಇದ್ದರೆ ಹೋಗೋಣ. ಮೈಸೂರಿಗೆ ರೀಚ್ ಆದೆ. ಮೈಸೂರಿಗೆ ಒಂದು 8:15 ಹಂಗೆ ಬರುತ್ತೆ ಟ್ರೈನು. ಸೊ ಮೈಸೂರಿಗೆ ಬಂದು ಆಟೋ ನೋಡಬೇಕೀಗ. ನನ್ನ ವಾಯ್ಸು ತುಂಬ ಜೋರಿಲ್ಲ ಫ್ರೆಂಡ್ಸ್, ತುಂಬ ಚಿಕ್ಕ ವಾಯ್ಸಿದೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ವಾಯ್ಸ್ ಬಗ್ಗೆ ಎಲ್ಲ ಕಮೆಂಟ್ ಹಾಕೋಕ್ಕೆ ಹೋಗಬೇಡಿ. ಸೊ ನನ್ನ ವಾಯ್ಸ್ ಇರೋದೇ ಹೀಗೆ. Passengers are requested to use Amex prepaid facility. यात्रियों के लिए मैसूर सिटी पुलिस की सूचना। ಆಟೋಗೆ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಆಟೋ ಇಲ್ಲೆಲ್ಲೂ ಇಲ್ಲ, ಮುಂದೆ ಹೋಗಬೇಕು.
ಹೋಗ್ತಾ ಇದ್ದೀನಿ. ಮನೆಗೆ ಹೋಗಿ ರೆಸ್ಟ್ ಮಾಡಿದ್ರೆ ಸಾಕಪ್ಪ ಅನಿಸ್ಬಿಟ್ಟಿದೆ. ಫೈನಲಿ ಮನೆಗೆ ಬಂದೆ. ನಮ್ಮ ಮನೆ ಇರೋದು ಟಿ ಕೆ ಲೇಔಟ್ ಮೈಸೂರಲ್ಲಿ. ಸೊ ಇದು ನಮ್ಮ ಏರಿಯಾದಿಂದ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ರೆಸ್ಟ್ ಮಾಡ್ತೀನಿ. ಇಲ್ಲಿಗೆ ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಥ್ಯಾಂಕ್ ಯು.